ಸಂಜೆಯ ಈ ಬೆಚ್ಚಗಿನ ವಾತಾವರಣದಲ್ಲಿ ನನ್ನ ಮೊಮ್ಮಕ್ಕಳಾದ ಅನನ್ಯ, ರೋಹನ್ ಮತ್ತು ಮೀರಾ ನನ್ನ ಸುತ್ತ ಕುಳಿತು ಯಾವಾಗ್ಲೂ ಏನಾದರೂ ಹೊಸ ವಿಚಾರ ಕೇಳಲು ಕಾಯುತ್ತಿರುತ್ತಾರೆ. ಅಜ್ಜ, ಈ ಧನವಿಧೇಯಕ ಅಂದರೇನು? ಅದೇಕೆ ಅಷ್ಟು ವಿಶೇಷ? ಸಾವಕಾಶವಾಗಿ. ಒಳ್ಳೆಯ ಪ್ರಶ್ನೆ ಅಮ್ಮ. ಧನವಿಧೇಯಕ ಅಂದರೆ ಕೇವಲ ಹಣಕ್ಕೆ ಸಂಬಂಧಪಟ್ಟ ಕಾನೂನು. ಉದಾಹರಣೆಗೆ, ನಿಮ್ಮ ಶಾಲೆಯ ಹಣ, ಶುಲ್ಕ ಅಥವಾ ಅಲ್ಲಿನ ಖರ್ಚಿನ ಬಗ್ಗೆ ನಿರ್ಧಾರ ಮಾಡುವಂತೆ. ಹಾಗಾದರೆ ನಮ್ಮ ಸಂವಿಧಾನದ 198ನೇ ವಿಧಿ ಇದರ ಬಗ್ಗೆ ಏನು ಹೇಳುತ್ತದೆ? ಹಣದ ವಿಷಯ ಬಂದಾಗ ನಿರ್ಧಾರ ಮಾಡುವ ಅಧಿಕಾರ ಯಾರಿಗೆ ಹೆಚ್ಚು ಇದೆ ಎಂದು ಈ ವಿಧಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಗಂಭೀರವಾಗಿ. ಇದರ ಮೊದಲ ನಿಯಮ ತುಂಬಾ ಸರಳ. ಹಣದ ಕಾನೂನನ್ನು ನೇರವಾಗಿ ಹಿರಿಯರ ಸದನ, ಅಂದರೆ ವಿಧಾನ ಪರಿಷತ್ತಿನಲ್ಲಿ ಮಂಡಿಸಲು ಬರುವುದಿಲ್ಲ. ಹೌದು, ಇದು ಜನರಿಂದ ನೇರವಾಗಿ ಆಯ್ಕೆಯಾದ ನಾಯಕರ ಸಭೆ. ಹಾಗಾಗಿ ಹಣದ ವಿಚಾರದ ಕಾನೂನುಗಳು ಯಾವಾಗಲೂ ನೇರವಾಗಿ ವಿಧಾನಸಭೆಯಲ್ಲಿ ಮೊದಲು ಶುರುವಾಗಬೇಕು. ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ಒಂದು ಸಣ್ಣ ಕಥೆ ಹೇಳುತ್ತೇನೆ ಕೇಳಿ. ಒಮ್ಮೆ ನಿಮ್ಮ ಶಾಲೆಯ ಹಣವನ್ನು ಬಳಸಿ ಹೊಸ ಆಟದ ಮೈದಾನ ಮಾಡಬೇಕು ಎಂದು ಯೋಚನೆ ಬಂತು ಅಂದುಕೊಳ್ಳಿ. ಮೊದಲು ಶಾಲೆಯ ನಾಯಕರು, ಅಂದರೆ ನಮ್ಮ ವಿಧಾನಸಭೆ, ಈ ಖರ್ಚಿಗೆ ಒಪ್ಪಿಗೆ ನೀಡುತ್ತಾರೆ. ಹೌದು, ಮೈದಾನ ಮಾಡೋಣ ಎನ್ನುತ್ತಾರೆ. ಆಮೇಲೆ ಆ ನಿರ್ಧಾರವನ್ನ ಬೇರೆಯವರಿಗೆ ಕೇಳ್ಬೇಕಾ? ಹೌದು, ಆ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡುವುದಕ್ಕಾಗಿ ಹಿರಿಯರ ಬಳಿ, ಅಂದರೆ ವಿಧಾನ ಪರಿಷತ್ತಿಗೆ ಕಳುಹಿಸುತ್ತಾರೆ. ಅವರು ಮೈದಾನ ಬೇಡ ಎಂದು ಸಂಪೂರ್ಣವಾಗಿ ತಡೆಯಬಹುದಾ? ಇಲ್ಲ ಅಮ್ಮ. ಅವರು ಕೇವಲ ಸಣ್ಣಪುಟ್ಟ ಬದಲಾವಣೆಗಳನ್ನು ಸೂಚಿಸಬಹುದೇ ಹೊರತು ಆ ಕೆಲಸವನ್ನ ತಡೆಯಲು ಅವರಿಗೆ ಅಧಿಕಾರವಿಲ್ಲ. ಆದರೆ ಗಮನವಿಟ್ಟು ಕೇಳಿ, ಈ ಸಲಹೆಗಳನ್ನು ನೀಡಲು ಅವರ ಬಳಿ ಕೇವಲ 14 ದಿನಗಳ ಕಟ್ಟುನಿಟ್ಟಿನ ಸಮಯ ಮಾತ್ರ ಇರುತ್ತದೆ. ಇದನ್ನೇ ಸಂವಿಧಾನದ 198ನೇ ವಿಧಿಯ 2ನೇ ಭಾಗ ಹೇಳುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬವಾಗಬಾರದು ಎಂಬುದು ಸಂವಿಧಾನದ ಸ್ಪಷ್ಟ ಎಚ್ಚರಿಕೆ. ಈಗ ಇನ್ನೊಂದು ಕಥೆ. ಒಮ್ಮೆ ನೀವು ಮನೆಯಲ್ಲಿ ಪಾರ್ಟಿ ಮಾಡಬೇಕು ಎಂದು ನಿರ್ಧರಿಸಿದಿರಿ. ಚಾಕ್ಲೇಟ್ ಕೇಕ್ ಬೇಕು, ಐಸ್ ಕ್ರೀಂ ಬೇಕು ಎಂದು ನೀವೆಲ್ಲ ಉತ್ಸಾಹದಲ್ಲಿದ್ದಿರಿ. ಇಲ್ಲಿ ತೀರ್ಮಾನ ಮಾಡುವ ನಿಮ್ಮ ಅಮ್ಮ ವಿಧಾನಸಭೆ ಇದ್ದ ಹಾಗೆ, ಮತ್ತು ಅವರಿಗೆ ಸಲಹೆ ನೀಡುವ ಅಜ್ಜಿ ವಿಧಾನ ಪರಿಷತ್ತು ಇದ್ದ ಹಾಗೆ. ಹೌದು, ಅಜ್ಜಿ ಖಂಡಿತ ಹೇಳುತ್ತಾರೆ, ಹೆಚ್ಚು ಸಿಹಿ ಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಹಾಗಾದ್ರೆ ಅಜ್ಜಿ ಹೇಳಿದ ಬದಲಾವಣೆಗಳನ್ನ ಅಮ್ಮ ಒಪ್ಪಿಕೊಳ್ಳಲೇಬೇಕಾ ಅಜ್ಜ? ಇಲ್ಲ. ಅಮ್ಮ ಆ ಸಲಹೆಯನ್ನ ಒಪ್ಪಿಕೊಳ್ಳಬಹುದು ಅಥವಾ ಸಂಪೂರ್ಣವಾಗಿ ಬಿಟ್ಟುಬಿಡಬಹುದು. ಅಂತಿಮ ತೀರ್ಮಾನ ಅಮ್ಮನದೇ ಆಗಿರುತ್ತದೆ. ಇದೇ ವಿಧಿ 198ರ 3 ಮತ್ತು 4ನೇ ಭಾಗ. ವಿಧಾನ ಪರಿಷತ್ತಿನ ಸಲಹೆಗಳನ್ನು ಒಪ್ಪುವ ಅಥವಾ ಬಿಡುವ ಸಂಪೂರ್ಣ ಪರಮಾಧಿಕಾರ ಕೇವಲ ವಿಧಾನಸಭೆಗೆ ಮಾತ್ರ ಇರುತ್ತದೆ. ಅಜ್ಜ, ಒಂದು ವೇಳೆ ಆ 14 ದಿನಗಳಲ್ಲಿ ಹಿರಿಯರಿಂದ ಯಾವುದೇ ಉತ್ತರ ಬರಲಿಲ್ಲ ಅಂದ್ರೆ ಏನಾಗ್ತದೆ? ಅದೇ ಕೊನೆಯ ನಿಯಮ. ಆ ಗಡುವಿನೊಳಗೆ ಯಾವುದೇ ಉತ್ತರ ಬರಲಿಲ್ಲ ಎಂದರೆ ವಿಧಾನಸಭೆ ಒಪ್ಪಿದ ಮೂಲ ರೂಪವೇ ಅಂತಿಮ ಕಾನೂನು ಆಗ್ತದೆ. ಇದು ವಿಧಿ 198ರ 5ನೇ ಭಾಗ. ಓಹೋ, ಅಂದ್ರೆ ಉತ್ತರ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಒಪ್ಪಿಗೆ ಇದೆ ಅಂತಲೇ ಅರ್ಥ. ನಿಖರವಾಗಿ. ರಾಜ್ಯದ ಆರ್ಥಿಕತೆಯ ವಿಚಾರದಲ್ಲಿ ನಿರ್ಧಾರಗಳು ವೇಗವಾಗಿರಬೇಕು. ಅಲ್ಲಿ ವಿಳಂಬಕ್ಕೆ ಆಸ್ಪದವೇ ಇಲ್ಲ